ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತಂದರೆ ವರಲಕ್ಷ್ಮಿ ಹಬ್ಬ ಬೇರೆ. ಸೊ ವರಲಕ್ಷ್ಮಿ ಹಬ್ಬದ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ತಿಂಡಿ ಮಾಡಬೇಕು. ಅದಕ್ಕೆ ನಮ್ಮಮ್ಮ ಮೈದಾ ಹಿಟ್ಟು ಕಲಸಿಡು ಅಂತ ಹೇಳೋರೆ. ಸೊ ಕಲಸಿಡೋಣ ಇವಾಗ ಇದ್ದೀವಿ. ಸೊ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವರಲಕ್ಷ್ಮಿ ಹಬ್ಬದ್ದು ಕೂಡ ವೀಡಿಯೋ ಹಾಕ್ತೀನಿ. ಫಸ್ಟು ಮೈದಾ ತೊಗೋಬೇಕು. ನೆಕ್ಸ್ಟು ಅದೊಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನ ಕಲಿಸ್ಬೇಕು. ನೀರು ಹಾಕ್ಕೊಂಡು ಹದವಾಗಿ ಕಲಸಿ ಇಡೋಣ. ಇನ್ನೊಂದು 10 ಮಿನಿಟ್ಸ್ ಸೈಡಲ್ಲಿ ಇಡೋಣ. ಇವಾಗ ಕರ್ಜಿಕಾಯಿ ಒಳಗಡೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಎಳ್ಳು ಮತ್ತು ಕಡಲೆಕಾಳು ಹುರಿದಿಟ್ಕೊಂಡಿರೋದು. ನೆಕ್ಸ್ಟು ಕೊಬ್ಬರಿ ತುರಿ ಹಾಕ್ಕೋಬೇಕು. ಅದಾದಮೇಲೆ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿರೋದನ್ನ ಸೇರಿಸ್ಕೋಬೇಕು. ಏಲಕ್ಕಿ ಪುಡಿ ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟು ಶುಗರ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಕರ್ಜಿಕಾಯಿ ಮಾಡೋಣ. ನೆಕ್ಸ್ಟು ಈ ಥರ ಪ್ರೆಸ್ ಮಣ್ಣಲ್ಲಿ ಒತ್ಕೋಬೇಕು. ನೆಕ್ಸ್ಟು ಅದರೊಳಗಡೆ ಫಿಲ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ಏನಂತಂದರೆ ರವೆ ಉಂಡೆ ಮಾಡೋಣ. ಫಸ್ಟು ಈ ರೀತಿ ಒಂದು ಬಾಣಲೆನ ಕಾಯಿಟ್ಕೊಳ್ಬೇಕು. ನೆಕ್ಸ್ಟು ತುಪ್ಪ ಹಾಕಬೇಕು. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ರವೆ ಸೇರಿಸ್ಕೋಬೇಕು. ನೆಕ್ಸ್ಟ್ ಕೊಬ್ಬರಿ ತುರಿ ಹಾಕಿ ಫುಲ್ ಮಿಕ್ಸ್ ಮಾಡಿ, ಅದಾದಮೇಲೆ ಡ್ರೈ ಫ್ರೂಟ್ಸ್ ಹುರ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಹಾಲು ಹಾಕಿ ಎಷ್ಟು ಬೇಕಷ್ಟು ಹದವಾಗಿ ಮಿಕ್ಸ್ ಮಾಡಿ ಫೈನಲಾಗಿ ಶುಗರ್ ಹಾಕಿ ಉಂಡೆ ಕಟ್ಕೊಳ್ಳೋದು. ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ಒಡೆದೋಗುತ್ತೆ ಮತ್ತು ಕಟ್ಟೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ನಮ್ಮನೆ ಅಡುಗೆ ಮನೆ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತೀರಿ. ಒಬ್ಬಟ್ಟು ನಮ್ಮನೆ ಅಡುಗೆ ಮನೆ ನೋಡ್ತೀರಾ ಒಂದ್ಸರಿ ನೋಡ್ಬಿಡಿ. ನಮ್ಮಮ್ಮ ನೋಡ್ತೀರಾ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.